ಪ್ರಧಾನಿ ನರೇಂದ್ರ ಮೋದಿ ಇವತ್ತು ಅಸ್ಸಾಂನಲ್ಲಿದ್ದರು. 5 ಸ್ಟೇಟ್ ಎಲೆಕ್ಷನ್ ಬರ್ತಾ ಇದೆ, ಅದರಲ್ಲಿ ಅಸ್ಸಾಂ ಕೂಡ ಬಂತು. ಪುದುಚೇರಿ, ತಮಿಳುನಾಡು, ಕೇರಳ, ಪಶ್ಚಿಮ ಬಂಗಾಳ ಮತ್ತು ಅಸ್ಸಾಂ ಇಷ್ಟು ರಾಜ್ಯಗಳಿಗೆ ಚುನಾವಣೆ ನಡೀತಾ ಇದೆ. ವಿಧಾನಸಭಾ ಚುನಾವಣೆಗಳು ನಡೆಯುವಂಥ ರಾಜ್ಯಗಳಲ್ಲಿ ಈ ಕೇಂದ್ರ ಸರ್ಕಾರದ ಯೋಜನೆಗಳನ್ನು ಲೋಕಾರ್ಪಣೆ ಕಾರ್ಯಕ್ರಮಗಳು ಭರ್ಜರಿಯಾಗಿ ನಡೆದು ಬಿಡ್ತವೆ. ಒಂದು ಸಲ ಈಗ 2023 ಲೋಕಸಭಾ ಚುನಾವಣೆಗಳಿಗಿಂತ ಮುಂಚೆ ಕರ್ನಾಟಕದಲ್ಲೂ ಹಾಗೆ 2023 ಕರ್ನಾಟಕ ವಿಧಾನಸಭಾ ಚುನಾವಣೆಗಳಿಗಿಂತ ಮುಂಚೆ ಇಲ್ಲೂ ಹಾಗೆ ಆಯ್ತಲ್ಲ. ಇನ್ನು ಬೆಂಗಳೂರಿನ ಏರ್ಪೋರ್ಟಿನ ಟರ್ಮಿನಲ್ 2, ಮೈಸೂರು ಬೆಂಗಳೂರು ಎಕ್ಸ್ಪ್ರೆಸ್ ವೇ, ಹಾಗೆ ಹಲವು ಯೋಜನೆಗಳನ್ನು ಅಸ್ಸಾಂನಲ್ಲಿ ಲೋಕಾರ್ಪಣೆ ಮಾಡೋದು. ಈ ಸ್ಟ್ರಾಟಜಿಕಲಿ ಇಂಟ್ರೆಸ್ಟಿಂಗ್ ಆಗಿರೋದ್ರಿಂದ ವಿವರವಾಗಿ ಹೇಳ್ತಾ ಇದ್ದೀನಿ ಇದನ್ನು. ನೋಡಿ, ಹರ್ಕ್ಯುಲಸ್ ವಿಮಾನ ಬಂದು ಇಳಿತಲ್ಲಿ. ಇಟ್ ಈಸ್ ನಾಟ್ ಆನ್ ಏರ್ಪೋರ್ಟ್ ಆರ್ ಏರ್ಬೇಸ್. ಇದು ಏರ್ಪೋರ್ಟು ಅಲ್ಲ, ಏರ್ಬೇಸು ಅಲ್ಲ. ಇಟ್ ಈಸ್ ಅ ಹೈವೇ. ಹೈವೇನಲ್ಲಿ ಹರ್ಕ್ಯುಲಸ್ ವಿಮಾನ, ತುರ್ತು ಭೂಸ್ಪರ್ಶ ಅಲ್ಲ, ಪ್ಲ್ಯಾಂಡ್ ಲ್ಯಾಂಡಿಂಗ್. ಅದು ಇಡೀ ನಾರ್ತ್ ಈಸ್ಟ್ ರೀಜನ್ನಲ್ಲಿ ಹೈವೇ ಮೇಲೆ ಏರ್ಪೋರ್ಟನ್ನು ರನ್ವೇಯನ್ನು ನಿರ್ಮಿಸಿ ಅದನ್ನು ಲೋಕಾರ್ಪಣೆ ಮಾಡಿದ್ದು ಫಾರ್ ದ ಫಸ್ಟ್ ಟೈಮ್. ಇದು ಇಡೀ ನಾರ್ತ್ ಈಸ್ಟ್ನಲ್ಲಿ ಇರಲಿಲ್ಲ. ನೋಡಿ, ಸ್ಟ್ರಾಟಜಿಕಲಿ ಎಷ್ಟು ಇಂಪಾರ್ಟೆಂಟ್ ಪ್ರದೇಶ ಭಾರತಕ್ಕದು. ಅಲ್ಲೊಂದು ಚಿಕನ್ ನೆಕ್ ಅಂತಿದೆ ಸಿಲಿಗುಡಿ ಹತ್ರ. ಅಲ್ಲಿ ಭಾರತದ ನೀವು ನಕಾಶೆ ತೆಗೆದು ನೋಡಿ, ಬರೀ 11 ಕಿಲೋಮೀಟರ್ ಅಗಲ ಇದೆ ಅಲ್ಲಿ ದೇಶ. 11 ಕಿಲೋಮೀಟರ್ ಅಗಲ. ಅದರ ಮೇಲೆ ಎಲ್ಲರದು ಕಣ್ಣಿದೆ. ಬಾಂಗ್ಲಾದೇಶದಲ್ಲೂ ಮಾತಾಡ್ತಾರೆ, ಚೀನಾದಲ್ಲೂ ಮಾತಾಡ್ತಾರೆ. ಈ ಚಿಕನ್ ನೆಕ್ ಒಂದು ಹಿಚಕ್ಬಿಟ್ರೆ ಇಡೀ ನಾರ್ತ್ ಈಸ್ಟ್ ರೀಜನನ್ನು ಭಾರತದಿಂದ ಬೇರ್ಪಡಿಸಿ ಬಿಡಬಹುದು ಅಂತ. ಬಾಂಗ್ಲಾದೇಶದಲ್ಲಿ, ಚೀನಾದಲ್ಲಿ ಮಾತಾಡೋದೇನ್ರಿ? CAA NRC ವಿರುದ್ಧ ದೆಹಲಿಯಲ್ಲಿ ಪ್ರತಿಭಟನೆ ನಡೆದಾಗ ಶಾರ್ಜಿಲ್ ಇಮಾಮ್ ಮಾತಾಡ್ದ ಅದನ್ನು. ಶಾರ್ಜಿಲ್ ಇಮಾಮು ಚಿಕನ್ ನೆಕ್ ಒಂದು ಹಿಚಕ್ಬಿಟ್ರೆ ಈಶಾನ್ಯ ಭಾರತವನ್ನು ಭಾರತದಿಂದ ಕತ್ತರಿಸಿ ಬಿಡಬಹುದು ಅಂತ ಭಾರತದ ರಾಜಧಾನಿಯಲ್ಲಿ ನಿಂತ್ಕೊಂಡು ಒಬ್ಬ ಮಾತಾಡ್ದ. ಅವನಿಗೆ ಬೇಲ್ ಕ್ಯಾನ್ಸಲ್ ಆದರೆ ಒಂದೇ ಕಣ್ಣಲ್ಲಿ ಅಳೋರಿದ್ದಾರೆ ನಮ್ಮ ದೇಶದಲ್ಲಿ. ಅನ್ಯಾಯ, ಅವನಿಗೆ ಯಾಕೆ ಬೇಲ್ ಕೊಡ್ತಿಲ್ಲ ಅಂತ. ಇರಲಿ, ವಿಷಯ ಅದು ಬಿಡಿ. ಅಂಥ ಈಶಾನ್ಯ ಭಾರತ ದೇಶದ ಭದ್ರತೆಯ ದೃಷ್ಟಿಯಿಂದ ತುಂಬ ಸೂಕ್ಷ್ಮ ಪ್ರದೇಶ. ಅಲ್ಲಿ ಈ ಒಂದು ಎಮರ್ಜೆನ್ಸಿ ಲ್ಯಾಂಡಿಂಗಿನ ಫೆಸಿಲಿಟಿಯನ್ನು ಉದ್ಘಾಟನೆ ಮಾಡಲಾಯಿತು. ನಾರ್ಮಲ್ ಹೈವೇನೇ, ಉಳಿದ ದಿನಗಳಲ್ಲಿ ಗಾಡಿಗಳು ಓಡಾಡ್ತಿರ್ತಾವಲ್ಲಿ. ಬಟ್ ಒಂದು ಪ್ರದೇಶ, ಒಂದು ಹೈವೇನಲ್ಲಿ ಒಂದು ಜಾಗವನ್ನು ಸ್ಟ್ರೇಟಾಗಿ ಕಟ್ಟಿರ್ತಾರೆ, ಸ್ಟ್ರೇಟ್ ಹೈವೇ ಮಾಡಿರ್ತಾರೆ. ಅದನ್ನು ತುಂಬ ಗಟ್ಟಿಯಾಗಿ ಮಾಡಿರ್ತಾರೆ. ಭೂಕಂಪ ಆದರೆ, ಪ್ರವಾಹ ಬಂದರೆ, ಹೈವೇ ಉಳಿದ ಭಾಗಗಳು ಏನೇ ಆದರೂ ಇಲ್ಲಿ ಏನೂ ಆಗೋದಿಲ್ಲ. ಅಷ್ಟು ಗಟ್ಟಿಯಾಗಿ ಕಟ್ಟಿರ್ತಾರೆ ಅದನ್ನು. ಯಾಕೆ? ಎಮರ್ಜೆನ್ಸಿ ಟೈಮ್ನಲ್ಲಿ ಅಲ್ಲಿ ವಿಮಾನಗಳನ್ನು ಇಳಿಸಬಹುದು ಅಂತ. 70 ಟನ್ ತೂಕದ ಸರಕು ಸಾಗಣೆ ವಿಮಾನವು ಲ್ಯಾಂಡ್ ಆಗಬಹುದು, 50 ಟನ್ ತೂಕದ ಯುದ್ಧ ವಿಮಾನವೂ ಲ್ಯಾಂಡ್ ಆಗಬಹುದು. ಹಂಗೆ ಕಟ್ಟಿರ್ತಾರೆ. ದಿಸ್ ಈಸ್ 4.2 ಕಿಲೋಮೀಟರ್ಸ್, 4.2 ಕಿಲೋಮೀಟರ್ ಸ್ಟ್ರೇಟ್ ಹೈವೇ. ಅದನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ಸ್ವತಃ ಈ ಭಾರತದ ಬಳಿ ಇರುವಂಥ ಅತಿ ದೊಡ್ಡ ಸರಕು ಸಾಗಣೆ ವಿಮಾನ ಹರ್ಕ್ಯುಲಸ್ ಅದರಲ್ಲಿ ಬಂದು ಇಳಿದ್ರು. ದೆಹಲಿಯಿಂದ ಹೊರಟು ಇನ್ನೊಂದು ಇನ್ನೊಂದು ಏರ್ಬೇಸ್ ಇದೆ, ಆ ಏರ್ಬೇಸಿಗೆ ಫಸ್ಟ್ ಹೋದರು. ಅಲ್ಲಿಂದ ಹರ್ಕ್ಯುಲಸ್ ವಿಮಾನದಲ್ಲಿ ಇದನ್ನು ಮೊರಾನ್ ಹೈವೇ ಇದು ಹರ್ಕ್ಯುಲಸ್ ವಿಮಾನದಲ್ಲಿ ಅಲ್ಲಿ ಬಂದಿಳಿದ್ರು. 40 ನಿಮಿಷಗಳ ವೈಮಾನಿಕ ಪ್ರದರ್ಶನ ಆಯ್ತಲ್ಲಿ. ರಫೇಲ್, ಸುಖೋಯಿಗಳೆಲ್ಲ ಇದ್ದವು. ಅಸ್ಸಾಂನ ಮುಖ್ಯಮಂತ್ರಿಗಳಿದ್ದರು, ಹಿಮಂತ್ ಬಿಸ್ವಾ ಶರ್ಮಾ, ಸರ್ಬಾನಂದ್ ಸೋನೋವಾಲ ಇದ್ದರು ಕೇಂದ್ರ ಸಚಿವರು, ಅಸ್ಸಾಂನ ರಾಜ್ಯಪಾಲರಿದ್ದರು. ಎಲ್ಲರ ಸಮ್ಮುಖದಲ್ಲಿ ವೈಮಾನಿಕ ಪ್ರದರ್ಶನವೊಂದು ನಡೀತು. ಚೈನಾ ಬಾರ್ಡರ್ನಿಂದ 300 ಕಿಲೋಮೀಟರ್ ಇದೆ. ಇದು 300 ಕಿಲೋಮೀಟರ್ ದೂರದಲ್ಲಿ ಆಗೋದು ಬೇಡ. ಬಟ್ ಇನ್ ಕೇಸ್ ಭವಿಷ್ಯದಲ್ಲಿ ಯಾವತ್ತೂ ಭಾರತಕ್ಕೂ ಚೈನಾಗೂ ಒಂದು ಯುದ್ಧದ ಸನ್ನಿವೇಶ ನಿರ್ಮಾಣ ಆದರೆ ಅಲ್ಲಿ ದಿಬ್ರುಗಢ ಏರ್ಪೋರ್ಟ್ ಏರ್ಬೇಸ್ ಇನ್ನೊಂದು ಏರ್ಬೇಸ್ ಇದೆ. ಅವೆರಡೇ ಇರೋದು. ಚಗುವಾ ಅಂತ, ಆ ಚಗುವಾಗೆ ಹೋಗಿ ಇಳಿದಿದ್ದು ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು. ಅಲ್ಲಿಂದ ಇಲ್ಲಿಗೆ ಹರ್ಕ್ಯುಲಸ್ನಲ್ಲಿ ಬಂದರು. ಚಗುವಾ ಮತ್ತು ದಿಬ್ರುಗಢ ಎರಡೇ ಇರೋದಲ್ಲಿ. ಅಕಸ್ಮಾತ್ ಭಾರತ ಚೀನಾ ಸಂಘರ್ಷ ಆದರೆ ಇಂಡಿಯನ್ ಏರ್ಫೋರ್ಸ್ ಬಳಸಿಕೊಳ್ಳೋದಕ್ಕೆ ಅಂತ. ಇನ್ನೊಂದು ಎಮರ್ಜೆನ್ಸಿ ಲ್ಯಾಂಡಿಂಗ್ನ ವ್ಯವಸ್ಥೆ ಇನ್ನೊಂದಿದೆ.
ಹೈವೇ ಮೇಲಿಂದು ಫಾರ್ ದ ಫಸ್ಟ್ ಟೈಮ್ ನೋಡಿ, ಭಾರತಕ್ಕೆ ಸ್ಟ್ರಾಟಜಿಕಲಿ ಇಂಥವು 28 ಬೇಕಾಗಿದೆ, ಜಾಗಗಳನ್ನು ಗುರುತು ಮಾಡಿದ್ದಾರೆ, ಇಂಥಲ್ಲಿ ಬೇಕು ಅಂತ. 15ನೇದು ಇವತ್ತು ಲೋಕಾರ್ಪಣೆ ಆಯಿತು. ಇದು 15ನೇಯದ್ದು. ಯುದ್ಧದ ಸನ್ನಿವೇಶನೇ ಅಂತಲ್ಲ, ಬೇಡ ನಾಳೆ ಭೂಕಂಪ ಆಯಿತು, ಪ್ರವಾಹ ಬಂತು, ಜನರಿಗೆ ತುರ್ತು ವಸ್ತುಗಳನ್ನು ತಲುಪಿಸ್ಬೇಕಲ್ಲ, ಔಷಧಿ, ಅನ್ನ, ಎಲ್ಲದಕ್ಕೂ ಹೆಲ್ಪ್ ಆಗುತ್ತಿತ್ತು. 4.2 ಕಿಲೋಮೀಟರ್ಸ್ ರನ್ವೇ ಆನ್ ದ ಹೈವೇ. ಆಂಧ್ರ ಪ್ರದೇಶದಲ್ಲಿ ಒಂದಿದೆ, ಕರ್ನಾಟಕದಲ್ಲಿ ಯಾವುದೂ ಇಲ್ಲ. ಹಿಂಗೆ 15ನೇಯದ್ದು ಇವತ್ತು ಲೋಕಾರ್ಪಣೆಯಾದದ್ದು. ಖರ್ಚೇನು ಭಾಳ ಆಗೋದಿಲ್ಲ ಇದಕ್ಕೆ, ಎಲ್ಲ ಕಂಪೇರ್ ಮಾಡಿದ್ರೆ 100 ಕೋಟಿ ರೂಪಾಯಿ ಖರ್ಚಿನಲ್ಲಾಗಿದೆಯಂತೆ. ರಾಜಸ್ಥಾನ, ಉತ್ತರ ಪ್ರದೇಶ, ಪಶ್ಚಿಮ ಬಂಗಾಳ, ಆಂಧ್ರ ಪ್ರದೇಶ, ಹರಿಯಾಣ, ಜಮ್ಮು ಕಾಶ್ಮೀರದಲ್ಲಿ ಈ ಫೆಸಿಲಿಟಿಗಳಿದ್ದಾವೆ. 15 ಆಗಿದ್ದಾವೆ, ಉಳಿದಿದ್ದರ ಕೆಲಸ ನಡೀತಾ ಇದೆ. ನಾರ್ತ್ ಈಸ್ಟ್ನ ರಕ್ಷಣೆಯ ದೃಷ್ಟಿಯಿಂದ ತುಂಬ ಮುಖ್ಯ. ಇದು ಸೇರಿದಂತೆ 5,500 ಕೋಟಿ ರೂಪಾಯಿಯ ಯೋಜನೆಗಳನ್ನು ಪ್ರಧಾನಿ ನರೇಂದ್ರ ಮೋದಿ ಇವತ್ತು ಲೋಕಾರ್ಪಣೆ ಮಾಡಿದ್ರು. ಮೊರಾನ್ ಬೈಪಾಸ್ನಿಂದ ವಾಪಸ್ ಗುವಾಹತಿಗೆ ಬಂದರು. ಗುವಾಹತಿಯಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಉದ್ಘಾಟನೆ ಮಾಡಿದ್ರು. ಬ್ರಹ್ಮಪುತ್ರ ನದಿ ಮೇಲೆ 3,000 ಕೋಟಿ ರೂಪಾಯಿ ವೆಚ್ಚದಲ್ಲಿ 1.24 ಕಿಲೋಮೀಟರ್ನ ಸೇತುವೆ ಉದ್ಘಾಟನೆ ಆಯಿತು. ವರ್ಚುವಲ್ ಮೂಲಕ IIM ಕ್ಯಾಂಪಸ್ಸು, ರಾಷ್ಟ್ರೀಯ ದತ್ತಾಂಶ ಕೇಂದ್ರ ಮತ್ತು 225 ಎಲೆಕ್ಟ್ರಿಕಲ್ ಬಸ್ಗಳ ಸಂಚಾರಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಹಸಿರು ನಿಶಾನೆ ತೋರಿಸಿದ್ರು. ಆ ನಂತರ 1 ಲಕ್ಷ ಜನರನ್ನು ಉದ್ದೇಶಿಸಿ ಸಮಾವೇಶದಲ್ಲಿ ಮಾತಾಡಿದ್ರು. ಕೇಳಿಸ್ಕೊಳ್ಳಿ ಏನಂದ್ರು ಅಂತ. साथियों, आप मुझे बताइए, जो कांग्रेस असम के विकास के लिए पैसे देने से भी बचती हो, वो कांग्रेस क्या असम का विकास कर सकती है? आपका भला कर सकती है? यहाँ के युवाओं का भला कर सकती है? यहाँ के किसानों का भला कर सकती है? यहाँ के गांव का भला कर सकती है? इस साल के बजट में नॉर्थ ईस्ट की कनेक्टिविटी को और अधिक मजबूती देने का काम किया गया है. कनेक्टिविटी बढ़ती है तो रोजगार के अवसर भी बढ़ते हैं. इसलिए असम में हाईवे और अन्य रोड प्रोजेक्ट के लिए करीब हजारों करोड़ रुपए देना तय हुआ है. बजट में जो घोषणा हुई है उससे असम में टूरिज्म का भी विस्तार होगा. साथियों, आज के दिन देश की नजरें असम पर है. सबने देखा कि असम का नॉर्थ ईस्ट का सामर्थ्य क्या है. थोड़ी देर पहले जब मैं वायुसेना के विमान से मोरान के हाईवे पर उतरा, रनवे पर नहीं, हाईवे पर विमान से उतरा, तो एक नया इतिहास बन गया. कभी नॉर्थ ईस्ट का नाम आते ही लोग सोचते थे, अरे यार छोड़ो, टूटी फूटी सड़कें, कोई ठिकाना नहीं, निकलेंगे तो पता नहीं कब पहुंचेंगे. वो भी एक वक्त था, ये भी एक वक्त है. और आज यहां ऐसे हाईवे बनकर तैयार हो रहे हैं जहां सिर्फ गाड़ियां ही नहीं चलती, बल्कि हवाई जहाज भी लैंड करते हैं. ಎಲೆಕ್ಷನ್ಗಳು ಬರ್ತಿರ್ತವೆ, ಹೋಗ್ತಿರ್ತವೆ, ಇವ್ರ ಮೇಲೆ ಅವ್ರ ಆರೋಪ, ಅವ್ರ ಮೇಲೆ ಇವ್ರ ಆರೋಪ, ಅದೆಲ್ಲ ನಡೀತಾ ಇರುತ್ತೆ. ಬಟ್ ಒಂದು ಯಾರೂ ತಳ್ಳಿ ಹಾಕೋದಕ್ಕೆ ಆಗದೇ ಇರುವಂಥ ಒಂದು ವಿಷಯ ಅಂದರೆ, ಯಾಕೋ ಏನೋ ಸ್ವಾತಂತ್ರ್ಯ ಬಂದ ನಂತರ ಆ ರೀಜನ್ ಇತ್ತಲ್ಲ, 7 ಸಿಸ್ಟರ್ಸ್ ಅಂತ ಏನು ಕರಿತೀವಿ, ಈಶಾನ್ಯ ಭಾರತ, ನಾರ್ತ್ ಈಸ್ಟ್, ಭಾಳ ನೆಗ್ಲೆಕ್ಟ್ ಆಗಿಬಿಡ್ತದು. ಭಾಳ ಅಂದರೆ ಭಾಳ ನೆಗ್ಲೆಕ್ಟ್ ಆಗಿಬಿಡ್ತು. ಸ್ವಲ್ಪ ಡೆವಲಪ್ಮೆಂಟ್ ಅನ್ನೋದು ಕಾಣಿಸ್ತಾ ಇದೆ, ವಿಶೇಷವಾಗಿ ಸಾರಿಗೆಯಲ್ಲಿ, ಟ್ರಾನ್ಸ್ಪೋರ್ಟೇಷನ್ನಲ್ಲಿ ಡೆವಲಪ್ಮೆಂಟ್ ಅನ್ನೋದಂತೂ ಕಾಣಿಸ್ತಾ ಇದೆ. ಅಂದರೆ ರಾಜಕೀಯವನ್ನು ಬದಿಗಿಟ್ಟು ವಿಶ್ಲೇಷಣೆ ಮಾಡಬೇಕಾದವರು ಕೂಡ ಈ ಮಾತನ್ನು ಒಪ್ಕೊಳ್ಬೇಕಾಗತ್ತೆ.
ಅಂಥದ್ದೊಂದು ಬದಲಾವಣೆಯನ್ನು ಅಲ್ಲಿ ನೋಡ್ತಾ ಇದ್ದೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.